ಎಲ್ಲರಿಗೂ ನಮಸ್ಕಾರ. ನಾವು ಓದ್ ತರಗತಿಯಲ್ಲಿ ರೈತವರಿ ಪದ್ಧತಿಯಿಂದ ಆದಂತಹ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ನೋಡಿದ್ವಿ. ಮತ್ತು ಬ್ರಿಟಿಷರು ಪರಿಚಯಿಸಿದಂತಹ ಈ ತರಗತಿಯಲ್ಲಿ ನಾವು ಬ್ರಿಟಿಷರು ಪರಿಚಯಿಸಿದಂತಹ ಮೂರನೇ ಪದ್ಧತಿಯಾಗಿರ್ತಕ್ಕಂಥ ಮಹಲ್ವಾರಿ ಪದ್ಧತಿಯ ಬಗ್ಗೆ ನೋಡೋಣ. ನೋಡಿ, ಮಹಲ್ವಾರಿ ಪದ್ಧತಿಯನ್ನು ಪರಿಚಯಿಸಲಿಕ್ಕೆ ಪ್ರಮುಖ ಕಾರಣ ಅಂದರೆ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳು ಸರ್ಕಾರಕ್ಕೆ ನಿರೀಕ್ಷಿಸಿದ ಮಟ್ಟದ ಒಂದು ಆದಾಯವನ್ನು ತಲುಪದೇ ಇದ್ದುದರಿಂದ ಮೂರನೇ ಹೊಸ ಪದ್ಧತಿಯಾದಂತಹ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದಿರ್ತಾರೆ. ಅಂದರೆ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳು ಅಷ್ಟೊಂದು ನಿರೀಕ್ಷಿಸಿದ ಮಟ್ಟದಲ್ಲಿ ಅವು ಯಶಸ್ವಿ ಆಗೋದಿಲ್ಲ. ಹೀಗಾಗಿ ಏನಾಗುತ್ತೆ, ಮೂರನೇ ಹೊಸ ಪದ್ಧತಿಯಾದಂತಹ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರಲಾಗುತ್ತೆ. ಅಂದರೆ ಈ ಪದ್ಧತಿಯಲ್ಲಿ ಮಹಲ್ ಅಥವಾ ಎಸ್ಟೇಟ್ಗಳ ಉತ್ಪಾದನೆಯ ಆಧಾರದ ಮೇಲೆ ಸರ್ಕಾರವು ಕಂದಾಯವನ್ನು ಅನೇಕ ಮಹಲ್ಗಳ ಒಡೆಯರ್ ಗುಂಪಿಗೆ ವಿಧಿಸ್ತಾ ಇತ್ತು. ಅಂದರೆ ಈ ಪದ್ಧತಿಯಲ್ಲಿ ಮಹಲ್ ಅಥವಾ ಎಸ್ಟೇಟ್ಗಳ ಉತ್ಪಾದನೆಯ ಆಧಾರದ ಮೇಲೆ ಸರ್ಕಾರವು ಕಂದಾಯವನ್ನು ಅನೇಕ ಮಹಲ್ಗಳ ಒಡೆಯರ್ ಗುಂಪಿಗೆ ವಿಧಿಸ್ತಾ ಇತ್ತು. ಅಂದರೆ ಈ ಕಂದಾಯದ ಮೊತ್ತಕ್ಕೆ ಮಹಲ್ಗಳ ಒಡೆಯರು ಜವಾಬ್ದಾರರಾಗಿರ್ತಾಯಿದ್ರು. ಮಹಲ್ನಲ್ಲಿ ಅನೇಕ ಒಡೆಯರು ಇರ್ತಾಯಿದ್ರು. ಅವರಲ್ಲಿ ಕೆಲವರನ್ನು ಆಯ್ಕೆ ಮಾಡಿ ಮಹಲ್ಗಳ ಉಸ್ತುವಾರಿ ಮತ್ತು ಕಂದಾಯ ವಸೂಲಿಯ ಕೆಲಸಕ್ಕೆ ನೇಮಿಸ್ತಾ ಇದ್ದರು. ಅಂದರೆ ವಾಸ್ತವಿಕವಾಗಿ ಈ ಒಪ್ಪಂದವು ಪೂರ್ಣ ಹಳ್ಳಿಗರೊಂದಿಗೆ ಮತ್ತು ಪ್ರತ್ಯೇಕವಾಗಿ ಆಗಿರುವಂಥದ್ದು ಆಗಿರುತ್ತೆ. ಇದು ಎರಡು ವಿಧದ ಒಪ್ಪಂದ ಆಗಿರುತ್ತೆ. ಅಂದರೆ ಒಂದನೇದೇನು ಅಂದರೆ ರೈತರಿಗೆ ಭೂ ಒಡೆತನವಿದ್ದು ಪ್ರತ್ಯೇಕವಾಗಿ ಸಾಗುವಳಿ ಮಾಡಲಾಗ್ತಾ ಇತ್ತು. ಇನ್ನು ಎರಡನೇದಂದರೆ ರೈತರು ಸಾಮೂಹಿಕವಾಗಿ ಸರ್ಕಾರ ನಿಗದಿಗೊಳಿಸಿದ ಕಂದಾಯವನ್ನು ಸಲ್ಲಿಸಲು ಜವಾಬ್ದಾರರಾಗಿರ್ತಾರೆ. ಅಂದರೆ ಗ್ರಾಮವು ಪೂರ್ಣವಾಗಿ ಲಂಬಾರ್ದರ್ ಎಂಬ ಮುಖ್ಯಸ್ಥನ ಮೂಲಕ ಕಂದಾಯ ಸಲ್ಲಿಸಬೇಕಾಗಿತ್ತು. ಅಂದರೆ ಗ್ರಾಮ ಏನಿದೆಯಲ್ಲ ಅದು ಪೂರ್ಣವಾಗಿ ಲಂಬಾರ್ದರ್ ಎಂಬ ಮುಖ್ಯಸ್ಥನ ಮೂಲಕ ಕಂದಾಯ ಸಲ್ಲಿಸ್ತಾ ಇತ್ತು ಅಥವಾ ಸಲ್ಲಿಸಬೇಕಾಗಿತ್ತು. ನೋಡಿ, ಮಹಲ್ವಾರಿ ಪದ್ಧತಿಯನ್ನು ಮೊದಲು ಆಗ್ರಾ ಮತ್ತು ಔದ್ನಲ್ಲಿ, ನಂತರ ಇತರೆ ಒಕ್ಕೂಟ ಪ್ರಾಂತ್ಯಕ್ಕೆ ವಿಸ್ತರಿಸಲಾಗುತ್ತೆ. ನೋಡಿ, ಈ ಮಹಲ್ವಾರಿ ಪದ್ಧತಿಯನ್ನು ಮೊದಲು ಆಗ್ರಾ ಪ್ರಾಂತ್ಯ ಮತ್ತು ಔದ್ನಲ್ಲಿ, ನಂತರದಲ್ಲಿ ಇತರೆ ಒಕ್ಕೂಟ ಪ್ರಾಂತ್ಯಕ್ಕೆ ವಿಸ್ತರಿಸಲಾಗುತ್ತೆ. ನೋಡಿ, ಈ ಪದ್ಧತಿಯನ್ನು ಮೊದಲೆರಡು ಪದ್ಧತಿಗಳ ವಿಫಲತೆಯ ನಂತರ ಆ ಎರಡೂ ಪದ್ಧತಿಗಳಲ್ಲೂ ಇದ್ದ ಉತ್ತಮಾಂಶಗಳನ್ನು ಸೇರಿಸಿಕೊಂಡು ಜಾರಿಗೆ ತರಲಾಗಿರುತ್ತೆ. ಅಂದರೆ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಯಲ್ಲಿದ್ದಂತಹ ಕೆಲವೊಂದು ಉತ್ತಮವಾದಂತಹ ಅಂಶಗಳನ್ನು ಸೇರಿಸಿಕೊಂಡು ಈ ಹೊಸ ಪದ್ಧತಿಯಾದಂತಹ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರಲಾಗಿರುತ್ತೆ. ಅಂದರೆ ಈ ಪದ್ಧತಿಯಲ್ಲಿ ಜಮೀನ್ದಾರಿ ಪದ್ಧತಿಯಂತೆ ಕಂದಾಯವು ಸ್ಥಿರವಾದ ಆದಾಯವನ್ನು ಹೊಂದಿತ್ತು. ಅದೇ ರೀತಿ ರೈತವಾರಿ ಪದ್ಧತಿಯಂತೆ ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಬಂಧ ಹೊಂದಿತ್ತು. ನೋಡಿ, ಜಮೀನ್ದಾರಿ ಪದ್ಧತಿಯಂತೆ ಕಂದಾಯ ಸ್ಥಿರವಾದಂತಹ ಆದಾಯವನ್ನು ಹೊಂದಿರುತ್ತೆ. ಅದೇ ರೀತಿ ರೈತವಾರಿ ಪದ್ಧತಿಯಂತೆ ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಬಂಧವನ್ನು ಸಹ ಹೊಂದಿರುತ್ತೆ. ಮಹಲ್ವಾರಿಯಲ್ಲಿ ಮಧ್ಯವರ್ತಿಗಳಾದ ಲಂಬಾರ್ದರ್ಗಳು ಸರ್ಕಾರ ಮತ್ತು ರೈತನ ನಡುವೆ ಇರ್ತಾಯಿದ್ರು. ರೈತವಾರಿ ಪದ್ಧತಿಯಂತೆ ಸರ್ಕಾರವು ಸಾಗುವಳಿ ಮತ್ತು ಕಂದಾಯ ವಸೂಲಿ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುತ್ತಿರಲಿಲ್ಲ. ಆದರೆ ಮಹಲ್ವಾರಿ ಪದ್ಧತಿಯಲ್ಲಿ ಸಾಗುವಳಿಯನ್ನು ರೈತರು ಪ್ರತ್ಯೇಕವಾಗಿ ಮಾಡುತ್ತಿದ್ದರೂ ಕೂಡ ಕಂದಾಯವನ್ನು ಒಗ್ಗೂಡಿ ಕೊಡಬೇಕಾಗಿತ್ತು. ನೋಡಿ, ಈ ಪದ್ಧತಿಯು ವಿಚಾರದಲ್ಲಿ ಶ್ರೇಷ್ಠವಾಗಿದ್ದರೂ ಸಹ ಕಾರ್ಯರೂಪದಲ್ಲಿ ಅಂತೆಯೇ ಇರಲಿಲ್ಲ. ಅಂದರೆ ವಾಸ್ತವಿಕ ಸ್ಥಿತಿಯಲ್ಲಿ ಹಕ್ಕು ಎಲ್ಲರಿಗೂ ಸೇರಿರದೆ ಗ್ರಾಮದ ದೊಡ್ಡ ಕುಟುಂಬಗಳಿಗೆ ಸೇರಿರ್ತಾ ಇತ್ತು. ನೋಡಿ, ಈ ಗುಂಪು ಒಗ್ಗೂಡಿದ ಒಡೆತನದ ಹಕ್ಕನ್ನು ಉಪಯೋಗಿಸಿಕೊಂಡು ರೈತರನ್ನು ಗುತ್ತಿಗೆದಾರ, ಅರೆಗುತ್ತಿಗೆದಾರ ಮಟ್ಟಕ್ಕೆ ಇಳಿಸಿರ್ತಾರೆ. ಆದ್ದರಿಂದ ಸಾಮಾಜಿಕ ಆರ್ಥಿಕ ಅಸಮಾನತೆಗಳು ಹೆಚ್ಚಿ ರೈತರು ಕೆಳಮಟ್ಟಕ್ಕೆ ಇಳಿಯುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಹೀಗಾಗಿ ಏನಾಯ್ತಂದರೆ ಕೃಷಿಯೂ ಸಹ ಅಭಿವೃದ್ಧಿಯನ್ನು ಕಂಡುಬರೋದಿಲ್ಲ. ಇದಿಷ್ಟು ಮಹಲ್ವಾರಿ ಪದ್ಧತಿಗೆ ಸಂಬಂಧಪಟ್ಟಂತೆ. ಈ ರೀತಿಯಲ್ಲಿ ಬ್ರಿಟಿಷರು ಭಾರತದಲ್ಲಿ ಹೊಸ ಕೃಷಿ ಭೂ ಹಿಡುವಳಿಗಳನ್ನು ಮತ್ತು ಹೊಸ ಕಂದಾಯ ಪದ್ಧತಿಗಳನ್ನು ಪರಿಚಯಿಸ್ತಿರ್ತಾರೆ. ಅವು ಕೆಲವೊಂದು ಅನುಕೂಲಗಳನ್ನು ಹೊಂದಿದ್ರೂ ಸಹ ಅದು ರೈತರಿಗೆ ಯಾವುದೇ ರೀತಿಯಾದಂತಹ ಸಹಾಯ ಮಾಡುವಲ್ಲಿ ವಿಫಲ ಆಗುತ್ತೆ. ರೈತರ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸುವಲ್ಲಿಯೂ ಸಹ ವಿಫಲ ಆಗುತ್ತೆ. ಹೀಗಾಗಿ ಏನಾಯಿತು ಅಂದರೆ
ಈ ಎಲ್ಲ ಪದ್ಧತಿಗಳು ಕೇವಲ ಸರ್ಕಾರ ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಪರಿಚಯಿಸಿತ್ತೇ ಹೊರತು ಭಾರತದ ರೈತರ ಸ್ಥಿತಿಗತಿಗಳನ್ನು ಉತ್ತಮಪಡಿಸಲಿಕ್ಕೆ ಜಾರಿಗೆ ತಂದಂತಹ ಪದ್ಧತಿಗಳಾಗಿ ಅವು ಇರಲಿಲ್ಲ. ಹೀಗಾಗಿ ತನ್ನ ಸ್ವಾರ್ಥಕ್ಕಾಗಿ ಈ ಪದ್ಧತಿಗಳನ್ನು ಪರಿಚಯಿಸಿತ್ತೇ ಹೊರತು ಭಾರತದ ಜನರ ಹೀಗಾಗಿ ರೈತರ ದುಸ್ಥಿತಿಗೆ ಉಂಟಾಗಲಿಕ್ಕೆ ಈ ಒಂದು ಭೂ ಹಿಡುವಳಿ ಪದ್ಧತಿಗಳು ಕಾರಣ ಆಗುತ್ತೆ. ಇದಿಷ್ಟು ಭಾರತದಲ್ಲಿ ಬ್ರಿಟಿಷರು ಪರಿಚಯಿಸಿದಂತಹ ಭೂ ಹಿಡುವಳಿಗಳಾಗಿ ಕಂಡುಬರುತ್ತೆ. ಇಷ್ಟಿರಲಿ, ನೆಕ್ಸ್ಟ್ ತರಗತಿಯಲ್ಲಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ.